ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಉತ್ತರ ಪ್ರದೇಶ ಸರ್ಕಾರ 15,000ಕ್ಕಿಂತಲೂ ಹೆಚ್ಚು ಮಂದಿಯನ್ನು ಬಂಧಿಸಿಡುವ ಡಿಟೆನ್ಷನ್ ಸೆಂಟರ್ನ ತಯಾರಿಯಲ್ಲಿ ತೊಡಗಿದೆ ಹೀಗಂತ ಆರೋಪ ವ್ಯಕ್ತವಾಗಿದೆ. ಆ ಕುರಿತಾದ ಮಾದರಿಯನ್ನು ಗೃಹ ಇಲಾಖೆಯಲ್ಲಿ ಮಂಡಿಸಲಾಗಿದೆ ಎಂದು ವರದಿಯಾಗಿದೆ. ವಿದೇಶಿ ನಾಗರಿಕರು ಮತ್ತು ನುಸುಳುಕೋರರನ್ನ ಈ ಬಂಧನ ಕೇಂದ್ರದಲ್ಲಿ ಇರಿಸುವ ಉದ್ದೇಶವನ್ನ ಹೊಂದಲಾಗಿದೆ. ಇದೇ ವೇಳೆ ಬರೇಲ್ವಿ ಪೊಲೀಸರು ಸ್ಲಂ ಮತ್ತು ತಾತ್ಕಾಲಿಕ ಮನೆಗಳ ಪರಿಶೀಲನೆ ಚುರುಕುಗೊಳಿಸಿದ್ದಾರೆ. ಜಿಲ್ಲಾಧಿಕಾರಿ ಅವಿನಾಶ್ ಸಿಂಗ್ ಮತ್ತು ಎಸ್ಪಿ ಅನುರಾಗ್ ಆರ್ಯ ಅವರು ಯೂನಿವರ್ಸಿಟಿ ರಸ್ತೆಯ ನಿವಾಸಿಗಳ ಗುರುತು ಚೀಟಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಮಾತ್ರ ಅಲ್ಲ, ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಮಾಹಿತಿ ಕಲೆ ಹಾಕಿದ್ದಾರೆ. ಇದೇ ವೇಳೆ ಪ್ರಭುತ್ವವು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಕೆಲಸ ಮಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಆಕ್ಟಿವಿಸ್ಟ್ ರೆಹನಾ ಸಿದ್ದಿಕಿ ಅವರು ತಮ್ಮ ಆತಂಕ ತೋಡಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಇಲ್ಲ, ಅವರಲ್ಲಿ ಭಯದ ವಾತಾವರಣ ಇದೆ. ಈ ಕಾರ್ಯಾಚರಣೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲಾಗಿಲ್ಲ ಎಂದು ವಕೀಲ ಹರ್ಷದ್ ವಾರ್ಸಿ ಹೇಳಿದ್ದಾರೆ. ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಲಾದ ಡಿಸೆಂಬರ್ 6ರಂದು ಆಕ್ಷೇಪಾರ್ಹ ವಿಡಿಯೋ ಹಂಚಿಕೊಂಡ ಆರೋಪದಡಿಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಡಾಕ್ಟರ್ ಶಿಬಾ ಖಾನ್ ಇವರ ಮೇಲೆ ಕೇಸನ್ನು ದಾಖಲು ಮಾಡಿತ್ತು. ಇದೀಗ ಇವರನ್ನ ಬಾಂಡ್ ಮೂಲಕ ರಿಲೀಸ್ ಮಾಡಲಾಗಿದೆ. BAMS ವೇದಿಯಾಗಿರುವ ಇವರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಎಡಿಟೆಡ್ ವಿಡಿಯೋ ಮತ್ತು ಆಡಿಯೋವನ್ನು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು. ಇದು ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ಸಾಧ್ಯತೆ ಇದೆ ಎಂದು ಹೇಳಿ ಇವರನ್ನ ವಶಕ್ಕೆ ಪಡೆಯಲಾಗಿತ್ತು. ಪೊಲೀಸರು ಆಕೆಯ ಕ್ಲಿನಿಕ್ನಿಂದ ವಶಕ್ಕೆ ಪಡೆದುಕೊಂಡಿದ್ದರು. ಬಳಿಕ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಸಂತೋಷ್ ಕುಮಾರ್ ಸಿಂಗ್ ಅವರ ಮುಂದೆ ಹಾಜರುಪಡಿಸಲಾಯಿತು. ಅವರು ಬಾಂಡ್ ಆಧಾರದಲ್ಲಿ ಬಿಡುಗಡೆಗೊಳಿಸಿದರು. ವಿಡಿಯೋದ ತಾಂತ್ರಿಕ ಪರಿಶೀಲನೆ ನಡೆಯುತ್ತಿದೆ ಮತ್ತು ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತಿದೆ ಎಂದು ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ. 16ನೇ ಶತಮಾನದ ಮಸೀದಿ ಎಂದು ಗುರುತಿಸಿಕೊಂಡಿರುವ ಬಾಬರಿ ಮಸೀದಿಯನ್ನು ಡಿಸೆಂಬರ್ 6, 1992ರಂದು ಧ್ವಂಸಗೊಳಿಸಲಾಗಿತ್ತು. ಅಡ್ವಾಣಿ ನೇತೃತ್ವದಲ್ಲಿ ದೇಶಾದ್ಯಂತ ಕೈಗೊಂಡ ರಥಯಾತ್ರೆಯ ಬಳಿಕ ಈ ಘಟನೆ ನಡೆದಿತ್ತು. ಬಾಬರಿ ಮಸೀದಿಯನ್ನ ಕಟ್ಟುವಂತಹ ಹಕ್ಕು ಮುಸ್ಲಿಮರಿಗೆ ಇದೆ ಎಂದು ನಿತೀಶ್ ಕುಮಾರ್ ಪಕ್ಷದ ಸಂಸದ ಕುಶಲೇಂದ್ರ ಕುಮಾರ್ ಇವರು ಹೇಳುವ ಮೂಲಕ NDA ಮೈತ್ರಿಕೂಟಕ್ಕೆ ಇರಿಸಿ ಮುರುಸು ಉಂಟು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಹುಮಾಯೂನ್ ಕಬೀರ್ ಇವರು ಬಾಬರಿ ಮಸೀದಿಗೆ ಶಿಲಾನ್ಯಾಸ ಮಾಡಿರುವ ಹಿನ್ನೆಲೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು ಈ ಸಮರ್ಥನೆಯನ್ನ ನೀಡಿದ್ದಾರೆ. ಅವರು ಏನು ಹೇಳಿದರು ಬನ್ನಿ ನೋಡೋಣ. ಈ ದೇಶದ ಸಂವಿಧಾನವು ಪ್ರತಿ ಪ್ರಜೆಗೂ ತನ್ನ ಧರ್ಮದಂತೆ ಬದುಕುವ ಮತ್ತು ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ನೀಡಿದೆ. ಹೀಗಿರುವಾಗ ಮುಸ್ಲಿಮರು ಬಾಬರಿ ಮಸೀದಿಯನ್ನು ಕಟ್ಟುವುದಾದರೆ ಯಾರೂ ಅದನ್ನು ತಡೆಯಲಾಗದು ಎಂದು ಅವರು ಹೇಳಿದ್ದಾರೆ. ನಿತೀಶ್ ಕುಮಾರ್ ಅವರ ಪಕ್ಷವು ಬಿಜೆಪಿ ನೇತೃತ್ವ ನೀಡುವ NDA ಒಕ್ಕೂಟದ ಭಾಗವಾಗಿದೆ. ಒಂದೇ ಮಾತರಂ ಹಾಡುವಂತೆ ಸರ್ಕಾರ ಮುಸ್ಲಿಮರ ಮೇಲೆ ಬಲವಂತ ಮಾಡೋಕ್ಕೆ ಆಗಲ್ಲ ಹೀಗಂತ ಸಂಸದ ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಬಿಜೆಪಿ ಸರ್ಕಾರ ಒಂದೇ ಮಾತರಂ ಹಾಡುವಂತೆ ಮುಸ್ಲಿಮರನ್ನ ಬಲಾತ್ಕಾರ ಮಾಡುವುದು ಸಂವಿಧಾನದ ವಾಕ್ ಸ್ವಾತಂತ್ರ್ಯ ಮತ್ತು ಆಯ್ಕೆಯ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಎಂದು ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಲೋಕಸಭೆಯಲ್ಲಿ ನಡೆದ ಚರ್ಚೆಯ ಸಂದರ್ಭದಲ್ಲಿ ಓವೈಸಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ದೇಶಪ್ರೇಮವನ್ನು ಯಾವುದೋ ಒಂದು ಧರ್ಮಕ್ಕೆ ಅಥವಾ ಐಡೆಂಟಿಟಿಗೆ ಲಿಂಕ್ ಮಾಡುವುದು ಸಂವಿಧಾನದ ಮೂಲತತ್ವಕ್ಕೆ ವಿರುದ್ಧ ಮತ್ತು ಸಮಾಜವನ್ನು ವಿಭಜಿಸುವುದಕ್ಕೆ ಪೂರಕ ಎಂದು ಹೇಳಿದ್ದಾರೆ. ಸಂವಿಧಾನವು ವಿತ್ ಪೀಪಲ್ ಎಂದು ಹೇಳಿದೆಯೇ ಹೊರತು ಯಾವುದೇ ದೇವ ಅಥವಾ ದೇವತೆಯ ಹೆಸರನ್ನ ಹೇಳಿಲ್ಲ. ಸಂವಿಧಾನದ ಪ್ರಿಯಾಂಬಲ್ನಲ್ಲಿ ಹೇಳಲಾಗಿರುವ ಸಂಗತಿಯು ಡೆಮಾಕ್ರಸಿಯ ಆಧಾರಶಿಲೆಯಾಗಿದೆ. ದೇಶವು ಯಾವುದೇ ಒಂದು ಧರ್ಮದ ಆಸ್ತಿ ಅಲ್ಲ ಎಂಬುದನ್ನು ಇದು ತಿಳಿಸುತ್ತದೆ ಎಂದವರು ಹೇಳಿದ್ದಾರೆ. ಆಯುಧವನ್ನ ಕೆಳಗೆ ಇಡಬೇಕು ಎಂಬಂತಹ ಬಗ್ಗೆ ಚರ್ಚೆಗೆ ತಾನು ಸಿದ್ಧ ಎಂದು ಹಮಾಸ್ ಹೇಳಿದೆ. ಗಾಜಾ ಕದನ ವಿರಾಮ ಒಪ್ಪಂದ ಪ್ರಾಥಮಿಕ ಹಂತದಲ್ಲಿ ಇರುವ ಈ ಸಂದರ್ಭದಲ್ಲಿ ಹಮಾಸ್ನ ಈ ಹೇಳಿಕೆಗೆ ಮಹತ್ವ ಲಭಿಸಿದೆ. ತಮ್ಮ ವಶದಲ್ಲಿರುವಂತಹ ಆಯುಧಗಳನ್ನು ಏನು ಮಾಡಬೇಕು, ಈ ಕುರಿತಾದಂತಹ ಚರ್ಚೆಗೆ ನಾವು ಮುಕ್ತ ಮನಸ್ಸಿನ ಚರ್ಚೆಗೆ ರೆಡಿ ಇದ್ದೀವಿ ಅಂತ ಅಸೋಸಿಯೇಟೆಡ್ ಪ್ರೆಸ್ಗೆ ನೀಡಿದ ಸಂದರ್ಶನದಲ್ಲಿ ಹಮಾಸ್ ಮುಖಂಡ ಬಾಸಿಂ ನಹೀಮ್ ಹೇಳಿದ್ದಾರೆ. ಅಮೆರಿಕ ಪ್ರಸ್ತಾಪಿಸಿರುವ ಕದನ ವಿರಾಮದ ಪ್ರಕಾರ ಹಮಾಸ್ನ ವಶದಲ್ಲಿರುವ ಆಯುಧಗಳನ್ನು ಅಂತಾರಾಷ್ಟ್ರೀಯ ನಿರೀಕ್ಷಕರ ವಶಕ್ಕೆ ಒಪ್ಪಿಸಬೇಕು. 20 ಅಂಶಗಳ ಕದನ ವಿರಾಮ ಪ್ರಸ್ತಾಪದಲ್ಲಿ ಹಮಾಸ್ ಅನ್ನು ನಿರಾಯುಧಗೊಳಿಸುವುದು ಮುಖ್ಯ ಅಂಶವಾಗಿದೆ. ಈ ಆಯುಧಗಳನ್ನು ನಾಶ ಮಾಡುವುದೋ, ಸಂಗ್ರಹಿಸಿಡುವುದೋ ಅಥವಾ ಹಸ್ತಾಂತರಿಸುವುದೋ ಯಾವುದನ್ನು ಮಾಡಬಹುದು, ಆದರೆ ಫೆಲಸ್ತೀನಿ ಮೌಲ್ಯಗಳನ್ನು ಪಾಲಿಸಬೇಕು. ಕದನ ವಿರಾಮ ಒಪ್ಪಂದದ ಸಮಯದಲ್ಲಿ ಒಮ್ಮೆಯೂ ಉಪಯೋಗಿಸದಂತೆ ಇದನ್ನು ಕಾಪಿಡಬೇಕು ಎಂದು ಅವರು ಹೇಳಿದ್ದಾರೆ. ಕದನ ವಿರಾಮ ಒಪ್ಪಂದದ 2ನೇ ಘಟ್ಟ ಅನುಷ್ಠಾನದ ಹತ್ತಿರದಲ್ಲಿದೆ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಹೇಳಿಕೆಯ ಬಳಿಕ ಇವರಿಂದ ಈ ಹೇಳಿಕೆ ಬಿಡುಗಡೆಗೊಂಡಿದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.